ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಲಾಸ್ಟ್ 2-3 ದಿವಸದಿಂದ ನೋಡ್ಕೊಂಡ್ರೆ ಎಲ್ಲಿ ನೋಡ್ಕೊಂಡ್ರು ಕೂಡ ಅರಟೈ ಈ ಒಂದು ಅಪ್ಲಿಕೇಶನ್ ಅಷ್ಟು ಫೇಮಸ್ ಆಗಿದೆ ಅಂತಾನೆ ಹೇಳ್ಬೋದು. ಇದೇನು ಹೊಸ ಅಪ್ಲಿಕೇಶನ್ ಅಲ್ಲ, ಜನವರಿ 2021 ಈ ಒಂದು ಅಪ್ಲಿಕೇಶನ್ ಲಾಂಚ್ ಮಾಡಿದ್ರು. ಆವಾಗಿಂದನೂ ಕೂಡ ಆಪ್ ಸ್ಟೋರ್ ಅಲ್ಲಿ ಹಾಗೆ ಬಂದ್ಬಿಟ್ಟು ಪ್ಲೇ ಸ್ಟೋರ್ ಅಲ್ಲಿ ಈ ಒಂದು ಅಪ್ಲಿಕೇಶನ್ ಇದೆ. ಇವಾಗ ಸಡನ್ ಆಗಿ ಬೂಮ್ ಆಗಿದೆ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ. ಫಸ್ಟ್ ಎಲ್ಲರೂ ಕೂಡ ನೆನ್ಪಿಟ್ಕೊಳ್ಳಿ, ನಾನು ತುಂಬಾ ವಿಡಿಯೋಸ್ ನೋಡಿದೆ, ತುಂಬಾ ರೀಲ್ ವಿಡಿಯೋಸ್, ಸೊ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಕೂಡ ನೋಡಿದೆ. ಎಲ್ಲರೂ ಕೂಡ ಹೇಳ್ತಾ ಇರೋದೇನೋ ವಾಟ್ಸ್ಆಪ್ ಕತೆ ಮುಗೀತು, ಇವಾಗ ಯಾರು ಕೂಡ ವಾಟ್ಸ್ಆಪ್ ಯೂಸ್ ಮಾಡೋದಿಲ್ಲ, ವಾಟ್ಸ್ಆಪ್ಗೆ ಆಲ್ಟರ್ನೇಟ್ ಆಪ್ ಬಂದ್ಬಿಟ್ಟು ಇವಾಗ ಎಲ್ಲರೂ ಕೂಡ ಇದನ್ನೇ ಯೂಸ್ ಮಾಡ್ತಾರೆ, ಇದನ್ನೇ ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು ತುಂಬಾ ಜನ ಹೇಳ್ತಿದ್ದಾರೆ. ಆದ್ರೆ ನನಗೆ ಕೇಳಿದ್ರೆ ಇವಾಗಲೇ ಯೂಸ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಅದಕ್ಕೆ ರೀಸನ್ಸ್ ಕೂಡ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಸೆಕ್ಯೂರಿಟಿ ವಿಷಯದಲ್ಲಾಗಿರ್ಬೋದು, ಪ್ರೈವಸಿಯಲ್ಲಾಗಿರ್ಬೋದು, ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಅಲ್ಲಾಗಿರ್ಬೋದು, ಈ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ನೋಡ್ಕೊಂಡ್ರೆ ತುಂಬಾ ಮಟ್ಟಿಗೆ ಇವರು ಬ್ಯಾಕ್ ಇದ್ದಾರೆ ಅಂತಾನೆ ಹೇಳ್ಬೋದು. ನಾವೆಲ್ಲರೂ ಕೂಡ ಹೆಂಗೆ ಅಂದ್ರೆ ನಮಗೊಂದು ಎಮೋಷನ್ ಇರುತ್ತೆ. ಇಂಡಿಯನ್ ಆಪ್ ಬಂತು, ಇಂಡಿಯನ್ ಪ್ರಾಡಕ್ಟ್ ಬಂತು ಅಂದ್ರೆ ನಾವು ಬ್ಲೈಂಡ್ ಆಗಿ ಫಾಲೋ ಮಾಡ್ಬಿಡ್ತೀವಿ, ಬ್ಲೈಂಡ್ ಆಗಿ ತಗೋಬಿಡ್ತೀವಿ. ಆ ರೀತಿಯಾಗೆಲ್ಲ ಮಾಡೋದಕ್ಕಾದ್ರೆ ಹೋಗ್ಬೇಡಿ. ಅಪ್ಲಿಕೇಶನ್ಸ್ ವಿಷಯದಲ್ಲಿ ನೀವು ತುಂಬಾನೇ ಹುಷಾರಾಗಿರ್ಬೇಕು. ನೀವು ಬ್ಲೈಂಡ್ ಆಗಿ ನಿಮ್ ಗ್ಯಾಲರಿಗೆ, ನಿಮ್ ಕಾಂಟ್ಯಾಕ್ಟ್ಸ್ ಗೆ ಆಕ್ಸೆಸ್ ಕೊಟ್ಟಿದ್ದೀರಾ ಅಂದ್ರೆ ಇವಾಗ ನಿಮ್ ಮೊಬೈಲ್ ಅಲ್ಲಿ ನೀವು ಗ್ಯಾಲರಿನ ಯಾವ ರೀತಿ ಯೂಸ್ ಮಾಡ್ತಿರೋ, ಆಕ್ಸೆಸ್ ಕೊಟ್ಟಿದ್ದಾದ್ಮೇಲೆ ಥರ್ಡ್ ಪಾರ್ಟಿ ಅವರು ಕೂಡ ಅದೇ ರೀತಿ ಅವರು ಆಕ್ಸೆಸ್ ಮಾಡ್ಬೋದು. ಪ್ರತಿಯೊಂದು ಫೋಟೋ ಅವರು ನೋಡ್ಬೋದು, ಪ್ರತಿಯೊಂದು ವಿಡಿಯೋನು ಕೂಡ ಅವರು ನೋಡ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಪ್ರೈವಸಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಯಾರೋ ಏನೋ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇನ್ಸ್ಟಾಲ್ ಮಾಡ್ಕೊಂಡು ಲಾಗಿನ್ ಮಾಡ್ಕೊಂಡು ಅದನ್ನ ಯೂಸ್ ಮಾಡೋದಕ್ಕಾದ್ರೆ ಹೋಗ್ಬೇಡಿ. ನಾನು ನಿಮಗೆ ಹೇಳ್ತೀನಿ ಯಾವಾಗ ಯೂಸ್ ಮಾಡಬೇಕು, ಇವಾಗ ಏನಕ್ಕೆ ಯೂಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ಫುಲ್ ಇನ್ಫಾರ್ಮೇಶನ್ ಸಿಗುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಜನ ನಮ್ಮ ವಿಡಿಯೋಸ್ನ ನೋಡ್ತಿದ್ದೀರಾ, ತುಂಬಾ ಕಮ್ಮಿ ಜನ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂತಿದ್ದೀರಾ. ಅದಕ್ಕೋಸ್ಕರ ಕೇಳ್ತಿದ್ದೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೀವು ಇನ್ನ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಅಂದ್ರೆ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ವಾಟ್ಸ್ಆಪ್ ಬಗ್ಗೆ ಮಾತಾಡೋಣಂತೆ. ವಾಟ್ಸ್ಆಪ್ ಬಗ್ಗೆ ನಾನೇನು ಸ್ಪೆಷಲ್ ಆಗಿ ಹೇಳ್ಬೇಕಾಗಿಲ್ಲ, ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ತಾ ಇದೀವಿ. ಅದ್ರ ಬಗ್ಗೆ ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಕೂಡ ಬೇಕಾಗಿಲ್ಲ. ವಾಟ್ಸ್ಆಪ್ ಬಗ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇದು ಬಂದ್ಬಿಟ್ಟು ಅಮೆರಿಕ ಬೇಸ್ಡ್ ಕಂಪನಿ ಅಂತಾನೆ ಹೇಳ್ಬೋದು. ಮೆಟಾ ಅವರು ವಾಟ್ಸ್ಆಪ್ ನ ಹ್ಯಾಂಡಲ್ ಮಾಡ್ತಾರೆ. ಇವಾಗ ಬಂದಿರೋ ಅರಟೈ ಬಂದ್ಬಿಟ್ಟು ನಮ್ಮ ಇಂಡಿಯನ್ ಬ್ರ್ಯಾಂಡ್, ಹಾಗೆ ಬಂದ್ಬಿಟ್ಟು ನಮ್ಮ ಇಂಡಿಯನ್ ಕಂಪನಿ ಅಂತಾನೆ ಹೇಳ್ಬೋದು. ಝೋಹೋ, ಸೊ ಈ ಒಂದು ಹೆಸರನ್ನ ನೀವೆಲ್ಲರೂ ಕೂಡ ಕೇಳಿರ್ತೀರಾ. ತುಂಬಾ ದೊಡ್ಡ ಕಂಪನಿ ಅಂತಾನೆ ಹೇಳ್ಬೋದು. ಇವಾಗ ಅಕೌಂಟ್ ಮ್ಯಾನೇಜ್ಮೆಂಟ್ ಗೆ ಸಂಬಂಧಪಟ್ಟ ಸಾಫ್ಟ್ವೇರ್ಸ್ ನ ಇವರು ಡೆವಲಪ್ ಮಾಡ್ತಿರ್ತಾರೆ. ಇವರು ಕಂಪ್ಲೀಟ್ ಬಯೋಗ್ರಫಿ ನನಗೆ ಗೊತ್ತು, ನನಗೆ ತುಂಬಾನೇ ಇಷ್ಟ, ಹಾಗೆ ಬಂದ್ಬಿಟ್ಟು ತುಂಬಾ ಇನ್ಸ್ಪೈರಿಂಗ್ ಅಂತಾನೆ ಹೇಳ್ಬೋದು. ಅವ್ರ ಬಯೋಗ್ರಫಿ ನೋಡಿ, ಅವರು ಸಿಒ ಇಂಟರ್ವ್ಯೂಸ್ ಕೊಟ್ಟಿರ್ತಾರೆ, ಅದನ್ನೆಲ್ಲ ನೋಡಿ ತುಂಬಾ ಇನ್ಸ್ಪೈರಿಂಗ್ ಆಗಿರುತ್ತೆ. ಇವಾಗಲೂ ಕೂಡ ತುಂಬಾ ಸಿಂಪಲ್ ಆಗಿರ್ತಾರೆ, ಹಾಗೆ ಬಂದ್ಬಿಟ್ಟು ತುಂಬಾ ಮಟ್ಟಿಗೆ ತುಂಬಾ ಜನರನ್ನ ಓದಿಸ್ತಾರೆ. ಅಂದ್ರೆ ಅವರು ಸಾಫ್ಟ್ವೇರ್ ಆಗಿರ್ಬೋದು, ಅವ್ರ ಕಂಪನಿ ಆಗಿರ್ಬೋದು, ಒಂದು ಡಿಫ್ರೆಂಟ್ ಅಟ್ಮಾಸ್ಫಿಯರ್ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ. ಆ ಸಂಸ್ಥೆ ಅವರು ಇವಾಗ ಈ ಒಂದು ಅಪ್ಲಿಕೇಶನ್ ನ ಡೆವಲಪ್ ಮಾಡಿದ್ದಾರೆ. 2021 ಈ ಒಂದು ಅಪ್ಲಿಕೇಶನ್ ಅವರು ಲಾಂಚ್ ಮಾಡಿದ್ದಾರೆ. ಅವಾಗಿಂದ ಯಾರಿಗೂ ಕೂಡ ಗೊತ್ತಿಲ್ಲ ಈ ತರ ಅಪ್ಲಿಕೇಶನ್ ಇದೆ ಅಂತ ಹೇಳ್ಬಿಟ್ಟು. ಇವಾಗ ಸಡನ್ ಆಗಿ ಈ ಒಂದು ಅಪ್ಲಿಕೇಶನ್ ಗೆ ಒಂದು ಬೂಮ್ ಆದ್ರೆ ಬಂದಿದೆ. ಇವಾಗ ನೀವು ಅನ್ಕೋಬಹುದು, ಬ್ರೋ ಇವಾಗ ಏನಿದೆ ಬ್ರೋ, ವಾಟ್ಸ್ಆಪ್ ಯಾವ ರೀತಿ ಇದೆಯೋ ಅರಟೈ ಕೂಡ ಅದೇ ರೀತಿ ಇದೆಯಲ್ಲ, ನಾವು ಸ್ಟೇಟಸ್ ಹಾಕ್ಬೋದು, ಮೆಸೇಜ್ ಮಾಡ್ಬೋದು, ಆಡಿಯೋ ಕಾಲ್ಸ್, ವಿಡಿಯೋ ಕಾಲ್ಸ್ ಎಲ್ಲಾನು ಕೂಡ ಇದೆಲ್ಲ, ನಾವು ಅರಟೈ ಯೂಸ್ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ಅನ್ನಿಸ್ಬೋದು. ಅರಟೈ ಯೂಸ್ ಮಾಡ್ಬೋದು, ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಅದರಲ್ಲಿ ಇನ್ನ ಪ್ರೈವಸಿ ವಿಷಯದಲ್ಲಿ ನೋಡ್ಕೊಂಡ್ರೆ ಅವರು ತುಂಬಾ ಮಟ್ಟಿಗೆ ಲ್ಯಾಗ್ ಇದ್ದಾರೆ ಅಂತಾನೆ ಹೇಳ್ಬೋದು. ಇವಾಗ ವಾಟ್ಸ್ಆಪ್ ಅಲ್ಲಿ ನೋಡಿ, ನಿಮಗೆ ಕಂಪ್ಲೀಟ್ ಆಗಿ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಇರುತ್ತೆ. ಚಾಟ್ಸ್ ಇರುತ್ತೆ, ಆಡಿಯೋ ಕಾಲ್ ಇರುತ್ತೆ, ವಾಯ್ಸ್ ಕಾಲ್ ಇರುತ್ತೆ, ಪ್ರತಿಯೊಂದಕ್ಕೂ ಕೂಡ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಇರುತ್ತೆ. ಅದೇ ನೀವು ಅರಟೈ ವಿಷಯಕ್ಕೆ ಬಂದ್ರೆ ನಿಮಗೆ ಕಾಲ್ಸ್ ಏನಿರುತ್ತಲ್ಲ ಅದಕ್ಕೆ ನಿಮಗೆ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ಚಾಟ್ಸ್ ಏನಿರುತ್ತಲ್ಲ ಅದಕ್ಕೆ ನಿಮಗೆ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಆದ್ರೆ ಕೊಟ್ಟಿಲ್ಲ. ಇದೊಂದು ದೊಡ್ಡ ಮೈನಸ್ ಅಂತಾನೆ ಹೇಳ್ಬೋದು. ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಅಂದ್ರೆ ಏನ್ ಬ್ರೋ, ಅದರಿಂದ ಮೇಜರ್ ಆಗಿ ಏನ್ ಯೂಸ್ ಆಗುತ್ತೆ ಅಂದ್ರೆ, ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಬಗ್ಗೆ ಸಿಂಪಲ್ ಆಗಿ ಹೇಳ್ತೀನಿ, ಅವಾಗ ನಿಮಗೆ ಅರ್ಥ ಆಗುತ್ತೆ. ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಅಂದ್ರೆ ಏನಿಲ್ಲ, ಸಿಂಪಲ್ ಆಗಿ ಹೇಳ್ತೀನಿ. ಇವಾಗ ಈ ಮೊಬೈಲ್ ಅಲ್ಲಿ ನಾನು ಆಯ್ ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡ್ತೀನಿ, ಈ ಮೆಸೇಜ್ ಈ ಮೊಬೈಲ್ಗೆ ರಿಸೀವ್ ಆಗುತ್ತೆ. ಈ ಮೊಬೈಲ್ ಇಂದ ಈ ಮೊಬೈಲ್ಗೆ ರಿಸೀವ್ ಆಗೋ ಮಧ್ಯದಲ್ಲಿ ಏನಿರುತ್ತಲ್ಲ, ಇಲ್ಲೊಂದು ಪ್ಯಾಕೇಜ್ ಸಿಸ್ಟಮ್ ಅಂತಾನೆ ಹೇಳ್ಬೋದು. ಅದನ್ನ ನಾವು ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇವಾಗ ನಾನು ಆಯ್ ಅಂತ ಹೇಳ್ಬಿಟ್ಟು ಟೈಪ್ ಮಾಡಿ ಸೆಂಡ್ ಮಾಡಿದೆ, ಈ ಮೆಸೇಜ್ ಏನಿದೆ ಇದು ಕಂಪ್ಲೀಟ್ ಆಗಿ ನಮಗೆ ಬೈನರಿ ಕೋಡ್ ಆಗಿ ಕನ್ವರ್ಟ್ ಆಗುತ್ತೆ. ಕನ್ವರ್ಟ್ ಆಗ್ಬಿಟ್ಟು ಒಂದು ಸೆಕ್ಯೂರ್ ವಾಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅದನ್ನ ಕಂಪ್ನಿಯವರು ಕೂಡ ಆಕ್ಸೆಸ್ ಮಾಡೋದಕ್ಕಾಗೋದಿಲ್ಲ, ನಾವಷ್ಟೇ ಆಕ್ಸೆಸ್ ಮಾಡ್ಬೋದು. ನಾವ್ ಆಕ್ಸೆಸ್ ಮಾಡ್ಬೋದು, ಇವಾಗ ಯಾರು ಕಳಿಸ್ತೀವಲ್ಲ ಅವ್ರು ಆಕ್ಸೆಸ್ ಮಾಡ್ಬೋದು. ಅಷ್ಟು ಬಿಟ್ರೆ ಹ್ಯಾಕರ್ಸ್ ಹ್ಯಾಕ್ ಮಾಡೋದಾಗ್ಲಿ, ಹಾಗೆ ಬಂದ್ಬಿಟ್ಟು ಇವಾಗ ಮೆಟಾ ಕಂಪ್ನಿನೇ ನಮ್ಮ ಚಾಟ್ ನ ನೋಡ್ಬೇಕು ಅನ್ಕೊಂಡ್ರು ಕೂಡ ಅವರು ನೋಡೋದಕ್ಕಾದ್ರೆ ಆಗೋದಿಲ್ಲ. ಈ ಒಂದು ಸಾಫ್ಟ್ವೇರ್ ನಮಗೆ ಈ ಒಂದು ಬ್ರ್ಯಾಂಡ್ ಅಲ್ಲಾದ್ರೆ ಇರುತ್ತೆ. ಇದನ್ನ ನಾವು
ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇಲ್ಲಿ ಕಂಪ್ಲೀಟ್ ಆಗಿ ಸೆಕ್ಯೂರ್ ಆಗಿರುತ್ತೆ. ಇಲ್ಲಿ ನಾವು ಕಳಿಸಿದ್ದು ಅವ್ರಿಗೆ ರಿಸೀವ್ ಆಗುತ್ತೆ, ಅಷ್ಟು ಬಿಟ್ರೆ ಮಧ್ಯದಲ್ಲಿ ಯಾರು ಕೂಡ ನಮ್ಮ ಮೆಸೇಜಸ್ ಆಗಿರ್ಬೋದು, ನಮ್ಮ ಕಾಲ್ಸ್ ಆಗಿರ್ಬೋದು, ವಿಡಿಯೋ ಕಾಲ್ಸ್ ಆಗಿರ್ಬೋದು, ಇದನ್ನ ಯಾರು ಕೂಡ ನೋಡೋದಕ್ಕಾಗೋದಿಲ್ಲ, ಹಾಗೆ ಬಂದ್ಬಿಟ್ಟು ಆಕ್ಸೆಸ್ ಮಾಡೋದಕ್ಕಾಗೋದಿಲ್ಲ. ಈ ಒಂದು ಸಿಸ್ಟಮ್ ಇವಾಗ RTI ಅಲ್ಲಿ ಇಲ್ಲ. RTI ಅಲ್ಲಿ ಏನ್ ಮಾಡಿದ್ದಾರೆ, ಇವಾಗ ಚಾಟ್ಸ್ ಏನಿರುತ್ತಲ್ಲ, ಈ ಒಂದು ಚಾಟ್ಸ್ ನ ಕಂಪ್ನಿಯವರು ಕೂಡ ನೋಡ್ಬೋದು. ಅವ್ರು ಓಪನ್ ಮಾಡ್ಬಿಟ್ಟು ನಾವ್ ಏನೇನ್ ಚಾಟ್ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ನೋಡ್ಬೋದು. ನಾಳೆ ದಿವಸ ಇಂಡಿಯನ್ ಗೌರ್ಮೆಂಟ್ ಅವರು ನಮಗೆ ಆಕ್ಸೆಸ್ ಕೊಡಿ ಅಂತ ಕೇಳಿದ್ರೆ ಅವರು ಆಕ್ಸೆಸ್ ಕೂಡ ಕೊಡ್ಬೋದು. ಇವಾಗ ಮಧ್ಯದಲ್ಲಿ ಯಾರೋ ಹ್ಯಾಕರ್ ಬಂದ್ಬಿಟ್ಟು ನೋಡಿದ್ರು ಕೂಡ ಅವನು ಕೂಡ ಹ್ಯಾಕ್ ಮಾಡಿ ನೋಡ್ಬೋದು. ಈ ತರ ಒಂದ್ ಸ್ವಲ್ಪ ಲೂಪ್ ಹೋಲ್ಸ್ ತುಂಬಾ ಇದೆ ಅಂತಾನೆ ಹೇಳ್ಬೋದು. ಮೈನಸ್ ಪಾಯಿಂಟ್ಸ್ ತುಂಬಾನೇ ಇದೆ. ನಾನು ಮೇನ್ ಆಗಿ ಹೇಳೋದು ಪ್ರೈವೇಸಿ ತುಂಬಾನೇ ಇಂಪಾರ್ಟೆಂಟ್. ಇವಾಗ ನಮಗೆ ಗೊತ್ತಿರೋದು, ಇವಾಗ ಯಾವ್ದಾದ್ರು ಮಾಲ್ಸ್ ಹೋದ್ವಿ, ಎಲ್ಲಾದ್ರೂ ಹೊರಗಡೆ ಹೋದ್ವಿ ಅಂದ್ರೆ ಒಂದು 10% ಡಿಸ್ಕೌಂಟ್ ಕೊಡ್ತೀವಿ, 20% ಡಿಸ್ಕೌಂಟ್ ಕೊಡ್ತೀವಿ ಅಂದ್ರೆ ನಮ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಅವನಿಗೆ ಕೊಟ್ಬಿಡ್ತೀವಿ. ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ನಮ್ಮ ಮನೆ ಅಡ್ರೆಸ್ ಎಲ್ಲಾನು ಕೂಡ ಅವ್ರಿಗೆ ಕೊಟ್ಬಿಡ್ತೀವಿ. ಅದೆಲ್ಲನೂ ಕೂಡ ತುಂಬಾನೇ ಡೇಂಜರ್. ಅದ್ರ ಜೊತೆಗೆ ನಾನು ಲಾಸ್ಟ್ 3-4 ಡೇಸ್ ಇಂದ ನೋಡ್ತಾನೆ ಇದ್ದೆ, ತುಂಬಾ ಜನ ಯೂಸ್ ಮಾಡ್ತಿದ್ದಾರೆ. ಹಾಗೆ ಬಂದ್ಬಿಟ್ಟು ತುಂಬಾ ಜನ ಇದನ್ನ ಡೌನ್ಲೋಡ್ ಮಾಡೋದು. ಈಗ ಅಟ್ ಪ್ರೆಸೆಂಟ್ ಆಪ್ ಸ್ಟೋರ್ ಅಲ್ಲಿ ನೋಡ್ಕೊಂಡ್ರೆ ಫಸ್ಟ್ ಪ್ಲೇಸ್ ಅಲ್ಲಿ ಇದೆ, ಪ್ಲೇ ಸ್ಟೋರ್ ಅಲ್ಲಿ ಬಂದ್ಬಿಟ್ಟು ಇವಾಗ 7th ಪ್ಲೇಸ್ ಅಲ್ಲಿ ಏನೋ ಇದೆ. ಅಷ್ಟೆಲ್ಲ ಅಡಿಕ್ಟ್ ಆಗೋದಕ್ಕಾದ್ರೆ ಹೋಗ್ಬೇಡಿ. ಅಷ್ಟೇ ಈಸಿಯಾಗಿ ವಾಟ್ಸ್ಆಪ್ ಇಂದ ಇದಕ್ಕೆ ನಾವು ಶಿಫ್ಟ್ ಆಗೋದು ಕೂಡ ಕಷ್ಟನೇ ಆಗುತ್ತೆ. ಆದ್ರೆ ಒಂದ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಪ್ರೈವೇಸಿ ಚೆನ್ನಾಗಿತ್ತು, ಹಾಗೆ ಬಂದ್ಬಿಟ್ಟು ಇಂಟರ್ಫೇಸ್ ಎಲ್ಲ ಇನ್ನೂ ಚೆನ್ನಾಗಿ ಅವರು ಡೆವಲಪ್ ಮಾಡಿದ್ರೆ 100% ತುಂಬಾ ಜನ RTIಗೆ ಶಿಫ್ಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಇವಾಗ ಅಟ್ ಪ್ರೆಸೆಂಟ್ ನೋಡ್ಕೊಂಡ್ರೆ ಪ್ರೈವೇಸಿ ವಿಷಯದಲ್ಲಿ ತುಂಬಾ ಮಟ್ಟಿಗೆ ಹಿಂದೆ ಆದ್ರೆ ಇದ್ದಾರೆ. ಅವ್ರು ಹೇಳ್ತಿರೋ ಪ್ರಕಾರ ನೋಡ್ಕೊಂಡ್ರೆ ಈ ವರ್ಷ ಎಂಡಿಂಗ್ ಅಷ್ಟೊತ್ತಿಗೆ ನಾವು ಕಂಪ್ಲೀಟ್ ಆಗಿ ಸೆಕ್ಯೂರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಅಲ್ಲಿವರೆಗೂ ಯೂಸ್ ಮಾಡೋದಕ್ಕಾದ್ರೆ ಹೋಗ್ಬೇಡಿ, ಅದಾದ್ಮೇಲೆ ಆರಾಮಾಗಿ ಯೂಸ್ ಮಾಡಿ. ಇನ್ನು ನನ್ನ ಯೂಸೇಜ್ ವಿಷಯಕ್ಕೆ ಬಂದ್ರೆ ಅಪ್ಲಿಕೇಶನ್ ತುಂಬಾನೇ ಚೆನ್ನಾಗಿದೆ, ತುಂಬಾ ಸ್ಮೂತ್ ಇದೆ, ನಿಮಗೆ ಯಾವುದೇ ರೀತಿ ಲ್ಯಾಗ್ ಆಗ್ತಾ ಇಲ್ಲ. ನೀವು ವಾಟ್ಸ್ಆಪ್ ಅಲ್ಲಿ ಯಾವ ರೀತಿ ಸ್ಟೇಟಸ್ ಹಾಕ್ತಿರೋ ಇದರಲ್ಲಿ ಸ್ಟೋರೀಸ್ ಅಂತ ಹೇಳ್ಬಿಟ್ಟು ಹಾಕ್ಬೋದು. ನೀವು ಚಾಟ್ ಮಾಡ್ಬೋದು, ಕಾಲ್ಸ್ ಇದೆ, ವಿಡಿಯೋ ಕಾಲ್ಸ್ ಇದೆ, ಕ್ಲಾರಿಟಿ ಎಲ್ಲಾನು ಕೂಡ ತುಂಬಾನೇ ಚೆನ್ನಾಗಿದೆ, ಏನೇನು ಮೈನಸ್ ಇಲ್ಲ. ಅವ್ರು 2021ರಲ್ಲೇ ಡೆವಲಪ್ ಮಾಡಿದ್ರು ಕೂಡ ತುಂಬಾ ಅಡ್ವಾನ್ಸ್ ಆಗಿನೇ ಡೆವಲಪ್ ಮಾಡಿದ್ದಾರೆ. ಇವಾಗ ಸಡನ್ ಆಗಿ ಬೂಮ್ ಆಗಿದೆಲ್ಲ, ನಾವು ಕೂಡ ಅವ್ರಿಗೆ ಒಂದು ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ. ನಾವು ಒಂದು ಸ್ವಲ್ಪ ಟೈಮ್ ಕೊಟ್ಟಿದ್ದೀವಿ ಅಂದ್ರೆ 100% ಇನ್ನೂ ಚೆನ್ನಾಗಿ ಸೆಕ್ಯೂರ್ ಮಾಡ್ತಾರೆ. ಹಾಗೆ ಬಂದ್ಬಿಟ್ಟು ವಾಟ್ಸ್ಆಪ್ ಯಾವ ರೀತಿ ಇದೆಯೋ ಸೇಮ್ ಟು ಸೇಮ್ ಅದೇ ರೀತಿ ಮಾಡ್ತಾರೆ. ನಮಗೂ ಕೂಡ ಒಂದು ಸ್ವಲ್ಪ ಕನ್ವೀನಿಯನ್ಸ್ ಆಗಿ ಇರುತ್ತೆ. ಇವಾಗ ಅಟ್ ಪ್ರೆಸೆಂಟ್ ನೋಡ್ಕೊಂಡ್ರೆ ಸಡನ್ ಆಗಿ ಬೂಮ್ ಆಗಿದೆಲ್ಲ, ಈ ಇಯರ್ ಎಂಡಿಂಗ್ ಅಷ್ಟೊತ್ತಿಗೆ ಕಂಪ್ಲೀಟ್ ಆಗಿ ಸೆಕ್ಯೂರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸೋಹೋ ಅವರು ಹೇಳ್ತಿದ್ದಾರೆ. RTI ಅಂದ್ರೆ ನಿಮಗೆ ಕನ್ಫ್ಯೂಸ್ ಆಗ್ತಿರ್ಬೋದು, RTI ಇದೇನ್ ಬ್ರೋ ಹೆಸರು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತೇಳಿ. ತಮಿಳಲ್ಲಿ ಕಾನ್ವರ್ಸೇಷನ್ಗೆ RTI ಅಂತ ಹೇಳ್ಬಿಟ್ಟು ಕರೀತಾರೆ. ಇದನ್ನ ತುಂಬಾ ತರ ಕರೀತಿದ್ದಾರೆ. RTI ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ, ಅರಟಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಆದ್ರೆ ಪ್ರಾಪರ್ ಪ್ರೊನೌನ್ಸಿಯೇಷನ್ ನೋಡ್ಕೊಂಡ್ರೆ RTI ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಈ ಒಂದು ಹೆಸರಲ್ಲಿ ಇವಾಗ ಈ ಒಂದು ಅಪ್ಲಿಕೇಶನ್ ಆದ್ರೆ ನಡೀತಾ ಇದೆ. ಇವ್ರೇನಾದ್ರೂ ಝೋಹೋ ಚಾಟ್ಸ್ ಅಂತ ಏನಾದ್ರೂ ರೀನೇಮ್ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಬಂದ್ಬಿಟ್ಟು ತುಂಬಾ ಫೆಮಿಲಿಯರ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಇವಾಗ ಅಟ್ ಪ್ರೆಸೆಂಟ್ ನನ್ನ ಒಪಿನಿಯನ್ ವಿಷಯಕ್ಕೆ ಬಂದ್ರೆ, ಇವಾಗ ಅಪ್ಲಿಕೇಶನ್ ಯೂಸ್ ಮಾಡೋದಕ್ಕಾದ್ರೆ ಹೋಗ್ಬೇಡಿ. ಯಾವಾಗ ಕಂಪ್ಲೀಟ್ ಆಗಿ ಸೆಕ್ಯೂರ್ ಆಗುತ್ತಲ್ಲ, ಅವಾಗ ಬೇಕಾದ್ರೆ ನಾವೆಲ್ಲರೂ ಕೂಡ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡೋಣಂತೆ. ವಾಟ್ಸ್ಆಪ್ ನ ಸೈಡ್ಗೆ ಇಟ್ಬಿಟ್ಟು ನಾವು ಆರಾಮಾಗಿ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ಬೋದು. ಇವಾಗ ಅಟ್ ಪ್ರೆಸೆಂಟ್ ನೋಡ್ಕೊಂಡ್ರೆ ಅಷ್ಟರ ಮಟ್ಟಿಗೆ ಸೇಫ್ ಆಗಿಲ್ಲ. ಒಂದು ಸ್ವಲ್ಪ ದಿನ ಆದ್ಮೇಲೆ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ. ಅಲ್ಲಿವರೆಗೂ ಬಾಯ್ ಬಾಯ್.